ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ಎಲ್ಲ ಮುದ್ದು ವೀಕ್ಷಕರೇ. ಎಸ್, ಐ ನೋ ದಿಸ್ ಈಸ್ ದ ಟೆಕ್ ಚಾನಲ್. ಟೆಕ್ ವ್ಲಾಗಲ್ಲಿ ನಿಮ್ಮನ್ನು ಟೆಕ್ ರೀತಿಯಲ್ಲಿ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ತೊಗೊಂಡು ಬಂದಿರೋ ಮೊಬೈಲ್ ಯಾವುದಪ್ಪ ಅಂತಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A73 5G. ಸೊ ಇದು ಫ್ಲ್ಯಾಗ್ಶಿಪ್ ಏನೋ ಅಲ್ಲ, ನಿಮಗೆ ಮಿಡ್ ರೇಂಜ್ ಫ್ಲ್ಯಾಗ್ಶಿಪ್ ಅನ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೊಸೆಸರ್ ಐತಿ. ಬಟ್ ಎ ಸೀರೀಸ್ ನಾವೇನು ಮೊಬೈಲ್ ಮಾಡ್ತಾ ಬಂದೀವಿ ಅದರಾಗ ಎಲ್ಲಕ್ಕಿಂತ ಟಾಪ್ ಆಫ್ ದ ಲೈನ್ ಅನ್ಬೋದು ನೀವು. ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 47,490 rupees. ಸೊ ಇದನ್ನು ಕೂಡ ಗಿವ್ ಅವೇ ಮಾಡೋ ಪ್ಲ್ಯಾನ್ ಐತಿ. ಬಟ್ ಇದ್ರ ಗಿವ್ ಅವೇ ಲೈಕ್ ಏನು ಬಿಡೋಣ, 25,000 ಲೈಕ್ಸ್. ಬಿಕಾಸ್ ಈಗ 48,000 ರೂಪಾಯಿ ಮೊಬೈಲ್ ಮತ್ತು 25,000 ಲೈಕರ್ ಬೇಕಲ್ರಿ. ಆಮೇಲೆ ನಡೀರಿ ಹೆಂಗೆ ಪಾರ್ಟಿಸಿಪೇಟ್ ಮಾಡೋದು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಬನ್ನಿ ಈ ಮೊಬೈಲ್ನ ನೋಡ್ಕೊಂಬರೋಣ, ಅನ್ಬಾಕ್ಸಿಂಗ್ ಮಾಡೋಣ, ರಿವ್ಯೂ ಮಾಡೋಣ, ಒಂದೆರಡು ಫೋಟೋಸ್ ಕೂಡ ನಿಮ್ಗೆ ತೆಗೆದು ತೋರಿಸ್ತೀನಿ. ಆಮೇಲೆ ಅದ್ರ ಟಚ್ಚು, ಅದ್ರ ಫೀಲು, ಅದ್ರ ಕ್ವಾಲಿಟಿ ಹೆಂಗೈತಿ ಡೀಟೇಲಾಗಿ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಸ್ನೇಹಿತರೆ, ಒಂದು ಹೊಸ ಬ್ಲೇಡ್ ತೊಗೊಂಬಂದೇವಿ ಟೆಕ್ ಅನ್ಬಾಕ್ಸಿಂಗ್ ಮಾಡೋಕ್ಕೆ. ಸೊ ಎನಿವೇಸ್ ಇವಾಗ ಐಶುನ ಆಮೇಲೆ ಕರೀನಂತ, ಈಗ ಬೇಡ, ಹಾಕಿ ಮಕ್ಕೊಂಡಾಳ, ನಿದ್ದೆ ಆಗ್ಲಿಕ್ಕಿದೆ. ಆಲ್ ರೈಟ್. ಸೊ ಇವಾಗ ನೀಟಾಗಿ ಈ ಬಾಕ್ಸ್ ಕಟ್ ಮಾಡೋಣಂತ. ಕ್ಯಾ ಬಾತೇಶ್ವರ ಬೈ, ಅನಾಹುತ್ ಬಾತೇಶ್ವರ. ಸೊ ದ ಮೂಮೆಂಟ್ ಆಫ್ ಟ್ರುತ್ ಈಸ್ ಹಿಯರ್. ಓಹೋ ಸೂಪರ್ ಕರ್ಡ್ ಸ್ಕ್ರೀನ್ ಐತನ, ಕರ್ಡ್ ಗತೆ ಅನ್ಸಾತತಿ, ಬಟ್ ಇಟ್ಸ್ ನಾಟ್ ಕರ್ಡ್. ಆಲ್ ರೈಟ್ ಸ್ನೇಹಿತರೆ, ಬಾಕ್ಸ್ ಒಳಗಡೆ ಏನೇನೈತೆ ನೋಡೋಣ. ಇದು ಬ್ಲೂಯಿಶ್ ಕಲರ್ ಐತಿ. ಇದು ಯಾವ ಕಲರ್ ಅಂತ ಎಕ್ಸಾಕ್ಟ್ ನೋಡೋಣ. ನನಗಂತೂ ಕಣ್ಣಿಗೆ ಬ್ಲೂ ಕಾಣುತ್ತೆ. ಸೊ ಮೊಬೈಲ್ ಸೈಡ್ಗೆ ಇಡೋಣ. ಫಸ್ಟು ಲೆಟಸ್ ಸಿ ವಾಟ್ ಈಸ್ ದೇರ್ ಇನ್ ದ ಬಾಕ್ಸ್. ಇಲ್ಲಿ ಸ್ಯಾಮ್ಸಂಗ್ ಅಂತ ಒಂದು ಏನೋ ಐತಿಲ್ಲ ಬಾಕ್ಸು. ಸಿಮ್ ಇಜೆಕ್ಟರ್ ಟೂಲ್ ಕೊಟ್ಟಾರ. ಇದ್ರೊಳಗಡೆ ಏನದ, ಇದ್ರ ಒಳಗಡೆ ಆ್ಯಸ್ ಇಟ್ ಈಸ್ ಇವಾಗ ಕೇಬಲ್ಲು, ಆಮೇಲೆ ಕೇಬಲ್ ಆಮೇಲೆ ಏನಂತಾರೆ ರೀ ಅದು, ಕೇಬಲ್ ಆಮೇಲೆ ಯೂಸರ್ ಮ್ಯಾನ್ಯುವಲ್, ಯೂಸರ್ ಗೈಡ್ ಎಲ್ಲ ಕೊಟ್ಟಾರ. ಸೊ ಇದನ್ನು ಎಲ್ಲ ಸೈಡ್ ಇಡೋಣಂತ. ಸೊ ಲೆಟ್ ಅಸ್ ಕಮ್ ಟು ದ ಮುದ್ದೇಶ್ವರ ಫಸ್ಟು. ಸೊ ಇದ್ರದ್ದು ತೆಗಿಯೋಣಂತ ಟಿಕ್ ಚಿಕ್ ಎಲ್ಲ ಇಲ್ಲಿಂದ. ಇಲ್ಲದ ನೋಡ್ರಿ ಗಮ್ಮೇಶ್ವರ. ಓಹೋ ಹಾ ಸೂಪರ್ ಆದ ಮೊಬೈಲು. ಲೆಟ್ಸ್ ಅನ್ಬಾಕ್ಸ್ ಇಟ್. ಇನ್ನು ಇಡೋಣಂತ ಪ್ಲಾಸ್ಟಿಕ್. ಆಲ್ ರೈಟ್, ಲೆಟ್ಸ್ ಬೂಟ್. ಈ ಮೊಬೈಲು ಮುಂಚೆ ಎರಡು ಸ್ಯಾಮ್ಸಂಗದ ಮೊಬೈಲ್ ಏನು ಅನ್ಬಾಕ್ಸಿಂಗ್ ಮಾಡೀವಿ ಅದಕ್ಕಿಂತ ಫಾಸ್ಟ್ ಆಗಬೇಕು. ಬಿಕಾಸ್ ಅಫ್ಕೋರ್ಸ್ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೊಸೆಸರ್ ಅದ. ಓಕೆ, ಬಟ್ 47 ರೇಂಜ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅನ್ಕೋತೀನಿ. ಬಿಕಾಸ್ ಈ ರೇಂಜಲ್ಲಿ ನಿಮ್ಗೆ ಆಲ್ರೆಡಿ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಬರತ್ತವು. Gen 1 ಅಂತೂ ಸಿಗೋದಿಲ್ಲ, ಬಟ್ 888 ಸಿಗ್ತಾವೆ. ಬಟ್ ಎನಿವೇಸ್ ಲೆಟ್ಸ್ ಬೂಟ್ ಇಟ್ ಅಪ್. ಆಲ್ ರೈಟ್, ಸ್ಯಾಮ್ಸಂಗ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೆಕ್ಯೂರ್ಡ್ ಬೈ ನಾಕ್ಸ್, ಪವರ್ಡ್ ಬೈ ಆಂಡ್ರಾಯ್ಡ್. ಸೊ ಆಲ್ ರೈಟ್ ಸ್ನೇಹಿತರೆ, One UI 4.1 ಇದೈತಿ. ಆ್ಯಂಡ್ರಾಯ್ಡ್ ವರ್ಷನ್ 12 ಅದ ಇನ್ ದ ಬಾಕ್ಸ್. ಆ್ಯಂಡ್ ಇವೆಲ್ಲ ನೀವು ನೋಡ್ಕೋಬೋದು, ಏನು ನ್ಯೂಸ್ ಇಲ್ಲ. ನಮ್ಮ ಆ್ಯಂಡ್ರಾಯ್ಡ್ 12 ಐತಿ. ಸೊ ಸೂಪರ್ ಸುಪ್ರೀಮ್ ಫೆಂಟಾಬ್ಲಿಸ್ಟಿಕ್ಲಿ ಆಸಮ್ ಆ್ಯಂಡ್ರಾಯ್ಡ್ 12 ನೀವು ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಐತಿ. ಈ ಪಂಚ್ ಹೋಲ್ ಡಿಸ್ಪ್ಲೇ ನೀವು ನೋಡ್ಬೋದು. ಸೆಂಟ್ರಲ್ ಕೊಟ್ಟಾರ, ಒಬ್ರು ಲೆಫ್ಟ್ ಕೊಟ್ಟಿರ್ತಾರ, ಆಮೇಲೆ ರೈಟ್ ಕೊಟ್ಟಿರ್ತಾರ. ಆಮೇಲೆ ಲುಕ್ಕು ಈ ರೀತಿ ಕಾಣ್ತಿದ್ದು. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಕ್ಯಾಮ್ರಾ ಪ್ಲೇಸ್ಮೆಂಟ್ 1, 2, 3. ಆಮೇಲೆ ಫ್ಲ್ಯಾಶ್ ಲೈಟು. ಬಂಪು ಅಷ್ಟೊಂದೇನು ಕೊಟ್ಟಿಲ್ಲ, ಒಂದು ಸ್ಲೈಟ್ ಬಂಪ್ ಕೊಟ್ಟಾರ. ಬಟ್ ಇಲ್ಲಿ ಪ್ಲಾಸ್ಟಿಕ್ ಫಿನಿಶ್ ಏನೋ ಸ್ವಲ್ಪ ವಿಯರ್ಡ್ ಅನಿಸ್ತು ನನಗೆ. ಆಮೇಲೆ ಬಾಕ್ಸಿ ಡಿಸೈನ್ ಐತಿ. ಎಡ್ಜಸ್ ಕೂಡ ಹಿಂಗದಾವು. ಕೆಳಗಡೆ ನೋಡ್ರಿ ಒಂದು ಸಿ ಟೈಪ್ ಐತಿ, ಇಲ್ಲೊಂದು ಮೈಕ್ ಐತಿ, ಇಲ್ಲಿ ಸ್ಪೀಕರ್ ಅದ. ಇದು ಡ್ಯುಯಲ್ ಸ್ಟೀರಿಯೋ ಆಯಿತೋ ಇಲ್ಲೋ ಆಮೇಲೆ ಹೇಳ್ತೀನಿ ನಿಮ್ಗೆ. ಸಿಮ್ ಇಜೆಕ್ಟರ್ ಟೂಲ್ ಮ್ಯಾಲೆ ಕೊಟ್ಟಾರ, ಮ್ಯಾಲೆ ಒಂದು ಮೈಕ್ರೋಫೋನ್ ಕೊಟ್ಟಾರ. ಸೊ ದಿಸ್ ಈಸ್ ಹೌ ದ ಫೋನ್ ಲುಕ್ಸ್. ಸೊ ಬೂಟಪ್ ಆಯಿತು, ಎಟ್ ಸ್ಮೂತ್ ಅದ ನೋಡ್ರಿ. 6.7 ಇಂಚ್ ಸ್ಕ್ರೀನ್ ಐತಿ. ಸೊ ದಿಸ್ ಈಸ್ ಹೌ ದ ಫೋನ್ ಲುಕ್ಸ್. ಇದ್ರೊಳಗಡೆ ಏನಾದರೂ ಆ್ಯಪ್ಸ್ ಬಂದಾವು ಅಂದ್ರೆ ಇವ ನಿಮ್ಮದು YT ಮ್ಯೂಸಿಕ್ಕು, ನೆಟ್ಫ್ಲಿಕ್ಸು, ಕ್ಯಾಮ್ರಾ. ಜಾಸ್ತಿ ಬ್ಲಾಟ್ವೇರ್ ಇಲ್ಲ. ಒಂದೆರಡು ಗೇಮ್ ಹಾಕಿಕೊಟ್ಟಾರ.
ಆಮೇಲೆ ಕ್ಯಾಂಡಿ ಕ್ರಶ್ ಐತಿ, ಆಮೇಲೆ ಡೈಲಿ ಆ್ಯಂಡ್ ನ್ಯೂಸ್ ಐತಿ, ಜೋಶು MX ಟಕಾಟಕ್ ನೋಡ್ರಿ. ಈಗಿನ ಕಾಲದ ಎಲ್ಲ ಹಾಕಾಕದ್ ಬಿಟ್ಟಾರ, ಯಾಕೋ ಮೋಜ್ ಮಿಸ್ಸಿಂಗ್ ಅದ. ನಾವು ಮೋಜ್ ಮೇಲೆ ಅದೇ. ಸ್ನೇಹಿತರೆ, ಇದ್ರ ಬಾಡಿ ಲುಕ್ ಆ್ಯಂಡ್ ಫೀಲ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ತೋರಿಸೀನಿ. 6.7 ಇಂಚಸ್ ಸ್ಕ್ರೀನ್ ಐತಿ, ವಿಚ್ ಇಸ್ ಪ್ರಿಡಿ ಗುಡ್, ಪ್ರಿಡಿ ಹ್ಯಾಂಡಿ. ವೇಟ್ ಬಂದುಬಿಟ್ಟು 181 ಗ್ರಾಮ್ಸ್ ಐತಿ, ವಿಚ್ ಇಸ್ ನನಗೆ ಯಾಕೋ ನಂದು OnePlus 9 ಇದ್ರ ಮುಂದೆ ಭಾಳ ಹೆವಿ ಅನ್ಸ್ಲಿಕ್ಕದ. ಆ್ಯಂಡ್ ದಿಸ್ ಇಸ್ ಪ್ರಿಡಿ ಗುಡ್. ಆಮೇಲೆ ಸಿಮ್ ಕಾರ್ಡ್ ಬಂದುಬಿಟ್ಟು ಸಿಂಗಲ್ ಸಿಮ್ ನ್ಯಾನೋ ಐತಿ, ಹೈಬ್ರಿಡ್ ಸ್ಲಾಟ್ ಕೂಡ ಐತಿ. ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಮೆಮೊರಿ ಕಾರ್ಡ್, ಆರ್ ಇನ್ನೊಂದು ಏನೋ ಆಪ್ಷನ್ ಅಪ್ಪ ಅಂತಂದರೆ ನೀವು ಅದನ್ನು ಸಿಮ್ ಕಾರ್ಡ್ ಕೂಡ ಅಲ್ಲಿ ಹಾಕಿ ನೀವು ಅದನ್ನು ಯೂಸ್ ಮಾಡ್ಬೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೀ, IP67 ರೇಟಿಂಗ್ ಐತಿ, ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಐತಿ. ಸೊ ನೀವು ಸಾದಾ ಹೆಚ್ಚು ಕಡಿಮೆ ಆದ ಧೂಳ ಆಮೇಲೆ ನೀರಿಗೆ ಟೆನ್ಷನ್ ತೊಗೊಳ್ಳೋದು ಅಪೂಟ ಅವಶ್ಯನ ಇಲ್ಲ ಅಂತ ಅನ್ನಂಗಿಲ್ಲ, ಬಟ್ ಅವಶ್ಯ ಇಲ್ಲ. IP67 ರೇಟಿಂಗ್ ಇಸ್ ಡೀಸೆಂಟ್ ಇನಫ್. ಸೊ ನೀವು ಆರಾಮು ನೀರು ಗೊಜ್ಜಿ ಅಥವಾ ಮಳೆಯಾಗ ಅಲ್ಲೇ ಇಲ್ಲಿ ಹೆಚ್ಚು ಕಡಿಮೆ ನೀವು ಅದನ್ನು ಯೂಸ್ ಮಾಡ್ಬೋದು. ನೆಟ್ವರ್ಕ್ ಬಂದುಬಿಟ್ಟು GSM, HSPA, LTE, ಆಮೇಲೆ ಅಫ್ಕೋರ್ಸ್ 5G. ಅವು ಮೂರು ಮುಂಚೆ ಮಾಡಿದ ಅನ್ಬಾಕ್ಸಿಂಗಿಗೆ ಅದ್ರಾಗ ಒಂದು 5G ಇತ್ತು. ಸೊ ಇದಂತರೂ A ಸೀರೀಸ್ನಾಗ ಎಲ್ಲಕ್ಕಿಂತ ಟಾಪು A73, ಇದ್ರಾಗಂತೂ 5G ಇರಲೇಬೇಕು. ಸೊ ಅದೊಂದು ಆ್ಯಡೆಡ್ ಅಡ್ವಾಂಟೇಜು. ಡಿಸ್ಪ್ಲೇ ನೋಡ್ರಿ, ಇದ್ರದ್ದು ಎಲ್ಲಕ್ಕಿಂತ ಬೆಸ್ಟ್ USP ಅಂತಂದ್ರೆ ಡಿಸ್ಪ್ಲೇ 120 Hz ಸೂಪರ್ ಅಮೋಲೆಡ್ ಪ್ಲಸ್ ಡಿಸ್ಪ್ಲೇ ಐತ್ರಿ ಸ್ಯಾಮ್ಸಂಗದು. 800 nits ಬ್ರೈಟ್ನೆಸ್ ಐತಿ. ಸೊ ನೀವು ಹೊರಗಡೆ ಬಿಸಿಲಾಗೂ ಹೋದ್ರಿ ಅಂತಂದ್ರೆ ನಿಮ್ಗೆ ಇಷ್ಟೊಂದು ಏನಪ್ಪ ಬ್ರೈಟ್ನೆಸ್ ಇಶ್ಯೂ ಆಗೋದಿಲ್ಲ. 800 nits ಇಸ್ ಪ್ರಿಡಿ ಗುಡ್ ಬ್ರೈಟ್ನೆಸ್. 6.7 ಇಂಚಸ್ ಸ್ಕ್ರೀನ್ ಐತಿ ಆಗ ಹೇಳ್ದಂಗೆ. ಆಮೇಲೆ ಬಾಡಿ ಟು ಸ್ಕ್ರೀನ್ ರೇಷಿಯೋ ಅರೌಂಡ್ 87% ಐತಿ. ಕೆಳಗೊಂದು ಸ್ವಲ್ಪ ಇಲ್ಲೇ ನಾಚ್ ಕೊಟ್ಟಂಗೆ ಕೊಟ್ಟಾರ. ಆಮೇಲೆ ಇಲ್ಲೊಂದು ಸ್ವಲ್ಪ ಸಣ್ಣದೊಂದು ಇದೆ ಐತಿ. ಆಮೇಲೆ ಇಲ್ಲೊಂದು ಪಂಚ್ ಹೋಲ್ ಕ್ಯಾಮ್ರಾ ಅದ. ಸೊ ಆಲ್ಮೋಸ್ಟ್ 87% ಸ್ಕ್ರೀನ್ ಟು ಬಾಡಿ ರೇಷಿಯೋ ಐತಿ. ರೆಸೊಲ್ಯೂಷನ್ ಬಂದುಬಿಟ್ಟು 1000 x 2400 ಪಿಕ್ಸೆಲ್ಸ್ ಐತಿ. ಆಮೇಲೆ 393 ಪಿಕ್ಸೆಲ್ ಪರ್ ಡೆನ್ಸಿಟಿ. ಇದ್ರ PPI ಸ್ವಲ್ಪ ಕಡಿಮೆ ಐತಿ, ಯಾಕೆ ನನಗೂ ಅರ್ಥ ಆಗಲಿಲ್ಲ. ಸ್ಕ್ರೀನ್ ಪ್ರೊಟೆಕ್ಷನ್ ಬಂದುಬಿಟ್ಟು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಐತಿ. ಸೊ ಹಿಂದೂ ಪ್ಲಾಸ್ಟಿಕ್ ಕೊಟ್ಟಾರ. ಆಲ್ಮೋಸ್ಟ್ 50,000 ರೇಂಜ್ಗೆ ನಾನು ಹಿಂದೆ ಗ್ಲಾಸ್ ಬ್ಯಾಕ್ ಇದ್ರೆ ಚೆನ್ನಾಗಿರ್ತಿತ್ತೆ ನಾವು ಅನ್ಕೋತೀನಿ. ಬಟ್ ಎನಿವೇಸ್ ಅವ್ರವ್ರ ಏನು ಬ್ರ್ಯಾಂಡು ಅವ್ರವ್ರ ಪ್ಲ್ಯಾನು ಏನು ಪ್ಲ್ಯಾನ್ ಮಾಡಿ ಲಾಂಚ್ ಮಾಡ್ತಾರೆ ನಮ್ಗಾರ ಏನು ಗೊತ್ತಾಗ್ತೈತೆ ರೀ. ಮೋಸ್ಟ್ಲಿ ಲೈಟ್ ವೆಯ್ಟ್ ಮಾಡೋಕ್ಕೆ ಪ್ಲಾಸ್ಟಿಕ್ ಹಾಕಿರ್ತಾರೇನೋ ಅನ್ಕೋತೀನಿ, ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ 50,000 ಅಪ್ ಟು 50,000 ಮೊಬೈಲ್ ಅದ. ಸೊ ಏನಪ್ಪ ಅಂದ್ರೆ ಹಿಂದೆ ಗ್ಲಾಸ್ ಬ್ಯಾಕ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಆಪ್ರೇಟಿಂಗ್ ಸಿಸ್ಟಮ್ ಬಂದುಬಿಟ್ಟು Android 12 ಐತಿ. ಆಮೇಲೆ ನಿಮಗೆ One UI ನಾಗೂ 4.1 ಅದ. ಸೊ ನೀಟಾಗಿ ನೀವು ನಿಮ್ಮ ಸ್ಕ್ರೀನನ್ನು ಎಂಜಾಯ್ ಮಾಡ್ಬೋದು, ಬ್ಲಾಟ್ವೇರ್ಸು ಜಾಸ್ತಿ ಇಲ್ಲ. ಚಿಪ್ಸೆಟ್ ಬಂದುಬಿಟ್ಟು Snapdragon 778 5G ಪ್ರೊಸೆಸರ್ ಐತಿ. CPU ಬಂದುಬಿಟ್ಟು ಆಕ್ಟಾಕೋರ್ ಪ್ರೊಸೆಸರ್ ಐತಿ. ಡೀಟೇಲಿಗೆ ಹೇಳಬೇಕಂದ್ರೆ ನನಗೂ ಅದು ತಲೆಯಾಗ ಉಳಿವಲ್ತು. ಸೊ ನಿಮ್ಗೆ ನೋಡಿ ಹೇಳ್ತೀನಿ. ಆಕ್ಟಾಕೋರ್ 4 x 2.4 GHz ಅದ. ಆಮೇಲೆ ಕೈರೋ 670 ಆ್ಯಂಡ್ 4 x 1.8 GHz ಕೈರೋ 670 ಅದ. GPU ಬಂದುಬಿಟ್ಟು Adreno 642 ಅದ. ಇವೆಲ್ಲ ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್ ನೆನ್ಪಿಟ್ಕೊಳ್ಳೋದು ಕಷ್ಟ. ಬಟ್ ಎನಿವೇಸ್ ಅಕಾರ್ಡಿಂಗ್ ಟು ದ ಪ್ರೈಸ್ ಪಾಯಿಂಟ್ ನನಗೆ ನೀವು ಏನಪ್ಪ ಅಂತಂದರೆ ನನಗೆ ನೀವು ಇಫ್ ಯು ಆಸ್ಕ್ ಮೀ ಅಣ್ಣ ವುಡ್ ಯು ಸಜೆಸ್ಟ್ ಅಂತ, ನಿಮಗೆ ಬ್ರ್ಯಾಂಡ್ ಬೇಕು, ಆಮೇಲೆ ಒಂದು ಮಿಡ್ ರೇಂಜ್ ಡಿಸೆಂಟ್ ಅದ 5G ಫೋನ್ ಬೇಕಂದ್ರೆ ಇಟ್ ಈಸ್ ಗುಡ್. ಬಟ್ ಓವರ್ ಆಲ್ ಕಂಪ್ಯಾರಿಟಿವ್ಲಿ ನಿಮ್ಗೆ ಕಾಂಪಿಟೇಟಿವ್ ಪ್ರೈಸಸಲ್ಲಿ ತುಂಬ ಬೇರೆ ಬ್ರ್ಯಾಂಡ್ಸ್ ಕೂಡ ಅದಾವೆ. ಅಂದಂಗೆ ಈ ಮೊಬೈಲ್ ನೀವು ಖರೀದಿ ಮಾಡ್ಬೇಕಂತಂದ್ರೆ ನೀವು ಬೆಳಗಾವಿಯವರಿದ್ರಿ ಅಂತಂದರೆ ನಮ್ಮ ಯುನೀಕ್ ಕಮ್ಯುನಿಕೇಷನ್ ಬೆಳಗಾವಿಯಲ್ಲಿ ಕೂಡ ನೀವು ಬಂದು ಖರೀದಿ ಮಾಡ್ಬೋದು. ಅಲ್ಲಿ ಬಂದು ನೀವು AkashPutti ಅಣ್ಣ ಯೂಟ್ಯೂಬ್ ಚಾನಲಿಂದ ಬಂದೇವಿ ಅಂತ ಹೇಳಿದ್ರೆ, ಅಥವಾ ಟೆಕ್ ವಿತ್ ಪುಟ್ಟಿ ಚಾನಲಿಂದ ಬಂದೇವೆ ಅಂತ ಹೇಳಿದ್ರೆ ನಿಮ್ಗೆ ನಾವು ಡಿಸ್ಕೌಂಟ್ ಕೂಡ ಕೊಡ್ತಾರೆ. ನಿಮ್ಗೇನು ಗೊತ್ತು, ಆನ್ಲೈನ್ಗಿಂತ ಒಂದೊಂದು ಸರಿ ನಿಮ್ಗೆ ಕಡಿಮೆ ಪ್ರೈಸಸಲ್ಲಿ ಸಿಗ್ಬೋದು. ಆಮೇಲೆ ನಿಮ್ಮ ಕ್ರೆಡಿಟ್ ಕಾರ್ಡು ಇದು ಅದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗ್ತಾವೆ. ನಿಮಗೆ ಬಜಾಜ್ ಫೈನಾನ್ಸ್ ಫೈನಾನ್ಸ್ ಏನು ಫೈನಾನ್ಸಿಂಗ್ ಮಾಡಿಸ್ಬೋದು ನೀವು. ಆಮೇಲೆ ಓವರಾಲು ನೀವು ಬಂದು ಆಕಾಶ್ ಅಣ್ಣನ ಹೆಸರು ಹೇಳಿ ನಮ್ಮ ಯುನೀಕ್ ಕಮ್ಯುನಿಕೇಷನ್ ಬೆಳಗಾವಿಯಲ್ಲಿ ಸೂಪರ್ ಸುಪ್ರೀಂ ಫ್ಯಾಂಟಾಬಲಿಸ್ಟಿಕ್ಲಿ ಆಸಮ್ ಆಗಿ ನಿಮ್ಗೆ ಯಾವ ಬೇಕು ಆ ಮೊಬೈಲ್ ತೊಗೊಂಡು ಹೋಗ್ಬೋದು. ಇದಷ್ಟೇ ಅಲ್ಲ, ಬೇರೆ ಮೊಬೈಲ್ ಕೂಡ ನೀವು ಬಂದು ಒಯ್ಬೋದು. ಬಟ್ ಇದನ್ನು ತೊಗೊಂಡ್ರಿ ಅಂದ್ರೆ ಇನ್ನೂ ಒಂದು 200 ರೂಪಾಯಿ 500 ರೂಪಾಯಿ 1000 ರೂಪಾಯಿ ತನಕ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ಬೋದು ನನ್ನ ಹೆಸರಲ್ಲಿ. ಇದ್ರಾಗ 3 ವೇರಿಯಂಟ್ ಬರ್ತಾವೆ. 128 6GB ರ್ಯಾಮು, 128 8GB ರ್ಯಾಮು, ಇನ್ನೊಂದು ವೇರಿಯಂಟ್ ಐತಿ 8GB 256GB. ನಮ್ಮ ಕಡೆ ಇರೋ ವೇರಿಯಂಟ್ ಯಾವುದು? ನಮ್ಮ ಕಡೆ ಇರೋ ವೇರಿಯಂಟು 8GB 128GB. 8GB 128GBಗೆ ನಮ್ಗೆ ಎಷ್ಟು ಬೀಳತ್ತದ್ರಿ? 47,000, ಅದು 50,000 ಮೇಲೆ ಇರಬಹುದು. ಆಲ್ರೈಟ್ ಸ್ನೇಹಿತರೆ, ತುಂಬ ಜನ ಕ್ಯಾಮ್ರಾ ಎಂತೂಸಿಯಾಸ್ಟ್ ಇರ್ತೀರಿ. ಸೊ 108 MP ಪ್ರೈಮರಿ ಕ್ಯಾಮ್ರಾ ಐತೆ ನಿಮ್ಗೆ. ಸೂಪರ್ ಆದ
ಫುಲ್ ತಿರ್ವ್ಯಾಡ್ರಿ. ಎಷ್ಟು ನೀವು ದೊಡ್ಡ ಫ್ರೇಮ್ ಹಾಕ್ಸ್ಬಿಟ್ರಿ ಅಂದ್ರೆ ಅಲ್ಲಿ ಒಂದು ಹಿಂದೆ ಫೋಟೋ ನಿಮ್ಗೆ ಕಾಣತ್ತಿಲ್ಲೋ ಗೊತ್ತಿಲ್ಲ. ಬಟ್ ಆ ಫ್ರೇಮ್ ಅಥವಾ ಹಿಂದೆ ಟಿ ವಿ ಐತೆ ನೋಡ್ರಿ, ಅಷ್ಟು ದೊಡ್ಡದು ನೀವು ಫ್ರೇಮ್ ಹಾಕಿದ್ರೆ ನಿಮಗೆ ಕ್ಲೀನ್ ಫೋಟೋ ಬರ್ತೈತಿ, ಪಿಕ್ಸೆಲ್ ಕಾಣೋದಿಲ್ಲ. 12 ಮೆಗಾಪಿಕ್ಸೆಲ್ f2.2 ಅಲ್ಟ್ರಾ ವೈಡ್ ಕ್ಯಾಮ್ರಾ ಲೆನ್ಸ್ ಕೂಡ ಅದ. ಇನ್ನೆರಡು 5 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸು ಆ್ಯಂಡ್ 5 ಮೆಗಾಪಿಕ್ಸೆಲು ಡೆಪ್ತ್ ಲೆನ್ಸು. ಸೊ 4 ಕ್ಯಾಮ್ರಾ ಅಂತೂ ಚಿಲ್ಲರ್ ಆಗಿಬಿಟ್ಟು ಅವ್ರಿಗೆ ಎಲ್ಲ ಕಡೆ. ಸೊ ಕಮಿಂಗ್ ಟು ದ ಸೆಲ್ಫಿ ಕ್ಯಾಮ್ರಾ ಹೆಂಗೆ ಮಾಡಕ್ಕೆ ಸಾಧ್ಯ ಐತ್ರಿ. ಫೀಚರ್ಸ್ LED ಫ್ಲ್ಯಾಶ್ ಅಂತೂ ಐತಿ. ನೀವು ಪ್ಯಾನೋರಮಾ HDR ಮೋಡ್ ಎಲ್ಲ ಈಗ ಯೂಶ್ವಲಿ ಮತ್ತು 50,000 ರೂಪಾಯಿ ಮೊಬೈಲ್ ಅಂತ ಬರಲೇಬೇಕು. ವಿಡಿಯೋ ಶೂಟಿಂಗ್ ಬಂದುಬಿಟ್ಟು 4K at 30 FPS ನೀವು ಶೂಟ್ ಮಾಡ್ಬೋದು ಆ್ಯಂಡ್ 1080p at 60 and 30 FPS ಶೂಟ್ ಮಾಡ್ಬೋದು. ಬಟ್ ಯು ಡೋಂಟ್ ನೋ, ನಂದು ಪರ್ಸ್ನಲ್ ಒಪಿನಿಯನ್ನ ನೀವು ಯಾರು ನನ್ನ ವ್ಲಾಗ್ ಫಾಲೋ ಮಾಡ್ತೀರಿ ಯೂಶ್ವಲಿ, ನಾನು 30 FPS ಶೂಟ್ ಮಾಡೋದು ಯಾಕೆ ನನಗೆ ಗೊತ್ತಿಲ್ಲ, ಸೆಟ್ ಆಗಿಬಿಟ್ಟೈತಿ. 60 FPS ಯಾಕೋ ಹಿಂಗೆ ಭಾಳ ಹಿಂಗೆ ಫಾಸ್ಟ್ ಆದಂಗೆ ಆಗುತ್ತೆ, ಅದು ನನಗೆ ಇನ್ನೂ ಮಟ್ಟ ಅಷ್ಟು ಲೈಕ್ ಆಗ್ತಾಯಿಲ್ಲ. ಸೆಲ್ಫಿ ಕ್ಯಾಮ್ರಾ ಬಂದುಬಿಟ್ಟು 32 ಮೆಗಾಪಿಕ್ಸೆಲ್ ವೈಡ್ ಐತಿ. ವ್ಲಾಗರ್ಸ್ಗಂತೂ ಸೂಪರ್. ನಾನು ಆ್ಯಕ್ಚುಲಿ ಇಂಥ ಮೊಬೈಲ್ನ ಹುಡುಕ್ತಾ ಇರ್ತೀನಿ, ಬಟ್ ಇವಾಗ ನೋಡಿರಿ ನಾನು ಅದು OnePlusಗೆ ಕಂಪೇರ್ ಮಾಡಿದೆ ಅಂದ್ರೆ ವೈಡ್ ಇಲ್ಲ ನಂದು ಸೆಲ್ಫಿ ಕ್ಯಾಮ್ರಾ. ಹಿಂಗೆ ಹಿಡ್ಕೊಂಡೆ ನಾನು ಹ್ಯೂಜ್ ಕಾಣ್ತೀನಿ. ಮೊದಲು ನಿಮ್ಮ ಅಣ್ಣ ಹ್ಯೂಜ್ ಮತ್ತು ಇನ್ನೂ ಹ್ಯೂಜ್ ಕಾಣ್ತೀನಿ ಅದ್ರಾಗ. ಸೊ 32 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಐತಿ. ಪಂಚ್ ಹೋಲ್ ಡಿಸ್ಪ್ಲೇ ಅದ ಸೆಂಟ್ರದಾಗ. ಸೂಪರಾಗಿ ನೀವು ವ್ಲಾಗ್ ಮಾಡ್ಬೋದು. ಇದರ ಕ್ಯಾಮ್ರಾ ಶಾರ್ಟ್ಸ್ ನೋಡೋಣ ಅಂತ. ಸೊ ಫೋಟೋಸನ್ನು ನೋಡೋಣ ಅಂತ. ಮತ್ತು ಸೊ ವಿಡಿಯೋನು ನೀವು ನೋಡ್ಬೋದು. ಸೂಪರಾಗಿ ಬರ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಎಲ್ಲ ಮುದ್ದು ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಲು, ಟೆಕ್ ಚಾನಲ್ಲು, ನಮ್ಮ ಬ್ಲಾಗ್ ಚಾನಲ್ಲು, ನಮ್ಮ ಆ ಚಾನಲ್ಲು, ಈ ಚಾನಲ್ ಎಲ್ಲ ನೋಡಿಬಿಡ್ರಿ. ನಮ್ಮ ಪವನ್ ಕಾಮಿಡಿ ಚಾನಲ್ಲು ನೋಡ್ರಿ ಅಂತ ಹೇಳ್ತಾ ಈ ಬ್ಲಾಗಲ್ಲ ಈ ಕ್ಯಾಮ್ರಾ ಟೆಸ್ಟ್ ಮಾಡ್ತಾ ಇದ್ದೀನಿ. ಇದರ ವಿಡಿಯೋ ಕ್ಲಾರಿಟಿ ನೀವು ನೋಡ್ಬೋದು. ಇವಾಗ ಇಲ್ಲಿ ಐಶ್ವರ್ಯ ಬಂದ್ಲು ನೋಡ್ರಿ. ಆಕಿನೂ ಹೆಂಗೆ ಐಶ್ವರ್ಯ ಬಂದಳು ಅಂತೇಳಿ ಕಾಣಕತ್ತಾಳ. ಫುಲ್ ಕ್ಲಿಯರ್ ಆಕಿ ಮಾರಿ ಮ್ಯಾಗ ಗುಳ್ಳೆಲ್ಲ ಕಾಣತ್ತಾವ. ಆಮೇಲೆ ಇಲ್ಲೇ ನೀವು ರೋಪೋಸು ನೋಡ್ಬೋದು, ಎಷ್ಟು ನೀಟಾಗಿ ಕಾಣತತ್ತಿ. ಆಮೇಲೆ ಇಲ್ಲೇ ಮೇಡ್ ಇನ್ ರೋಪೋಸು ಪ್ಲಾಟಿನಮ್ ಕ್ರಿಯೇಟರ್ ಎಷ್ಟು ಚಂದ ಕಾಣತ್ತಿ. ನಮ್ಮದು 1 ಸಿಲ್ವರ್ ಪ್ಲೇ ಬಟನು, ನಮ್ಮ 2 ಸಿಲ್ವರ್ ಪ್ಲೇ ಬಟನು, ನಮ್ಮ ಎಲ್ಲ ಇಲ್ಲೇ ಗಿವ್ ಅವೇ ಮೊಬೈಲ್ಗಳು ಎಲ್ಲ ಎಷ್ಟು ನೀಟಾಗಿ ಬಂದಾವ ನೋಡ್ರಿ. ಆಲ್ ರೈಟ್ ಸ್ನೇಹಿತರೆ, ಬನ್ನಿ ಇದರ ಸ್ಟೀರಿಯೋ ಸ್ಪೀಕರ್ ಚೆಕ್ ಮಾಡೋಣ. NCS ಮ್ಯೂಸಿಕ್ಕನ್ನು ಪ್ಲೇ ಮಾಡಿ. ಸೊ ಆಲ್ ರೈಟ್ ಸ್ನೇಹಿತರೆ, ಸೊ ಈ ರೀತಿ ಐತಿ ಇದ್ರದ್ದು ಮ್ಯೂಸಿಕ್ಕು. ಕನೆಕ್ಟಿವಿಟಿ ಬಂದುಬಿಟ್ಟು WLAN, ಬ್ಲೂಟೂತು, GPS, NFC ಎಲ್ಲ ಅದಾವು. ರೇಡಿಯೋ ಇದ್ರ ಬಗ್ಗೆ ಏನು ಹೇಳಿಲ್ಲ. ಸೊ ರೇಡಿಯೋ ನೀವು ಆಮೇಲೆ ಚೆಕ್ ಮಾಡಿ ನೋಡ್ರಿ, ಇಲ್ಲಾಂದ್ರೆ ವಿಡಿಯೋಸ್ ನೋಡ್ತಾ ಇರಿ. ಅಂದಾಗ ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರಿಬೇಡ್ರಿ, ಅವಾಗ ಸುಪ್ರೀಮ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. USB 2.0 ಐತಿ. ಆಮೇಲೆ USB ಆನ್ ದ ಗೋ ಕೂಡ ಇದೆ. ಸೊ ಸೆನ್ಸರ್ ಬಂದುಬಿಟ್ಟು ಅಂಡರ್ ಡಿಸ್ಪ್ಲೇ ಅಥವಾ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅದ. ಆಮೇಲೆ ಗೈರೋ ಐತಿ, ಎಕ್ಸೆಲರೋಮೀಟರ್ ಐತಿ, ಪ್ರಾಕ್ಸಿಮಿಟಿ ಐತಿ, ಕಂಪಾಸ್ ಕೂಡ ಐತಿ. ಬ್ಯಾಟರಿ 5000 mAh ನಾನ್ ರಿಮೂವಬಲ್ ಬ್ಯಾಟ್ರಿ. ಸೊ ಬ್ಯಾಟ್ರಿ ಈಗೆಲ್ಲ 5000 ಎಲ್ಲ ಕಾಮನ್ ಆಗಿಬಿಟ್ಟ ನೋಡ್ರಿ ಯೂಶ್ವಲಿ. ಆಮೇಲೆ ನಾನ್ ರಿಮೂವಬಲ್. ಅಫ್ಕೋರ್ಸ್ ಮೊದಲಿನ ಕಾಲದಾಗ ತೆಗೆದು ಹಾಕ್ತಿದ್ವಿ, ಹಿಂಗೆ ಹೋಗೋದು ಹಚ್ಚಿ ಮಾಡಿ ಎಲ್ಲ ಆಪ್ಷನ್ ಇಲ್ಲ ನಿಮಗೆ. 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಐತಿ. ಸೊ ಅರೌಂಡ್ 1 hour ಹತ್ಬೋದು ಅನ್ಕೋತೀನಿ, ಯಾಕಂದ್ರೆ 5000 ಇಸ್ ಆಲ್ಸೋ ಬಿಗ್ ನಂಬರ್. ಕಲರ್ಸ್ ಬಂದುಬಿಟ್ಟು ಗ್ರೇ, ಮಿಂಟ್ ಆ್ಯಂಡ್ ವೈಟ್ ಐತಿ. ಸೊ ಇದು ಮೋಸ್ಟ್ಲಿ ಇದು ಮಿಂಟ್ ಕಲರ್ ಇರ್ಬೋದು, ಇದು ನಾಟ್ ವೈಟ್. ಸೊ ನಮ್ಮ ಕಡೆ ಬಂದಿದ್ದು ಬಾಕ್ಸ್ ಇದು. ಆಲ್ ರೈಟಾ ಸ್ನೇಹಿತರೆ, ಈ ನಮ್ಮ ಟೆಕ್ ಅನ್ಬಾಕ್ಸಿಂಗ್ ಅಥವಾ ಗ್ಯಾಲಕ್ಸಿ A73 ರಿವ್ಯೂ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತು ಯಾವ ರೀತಿ ರಿವ್ಯೂ, ಯಾವ ಮೊಬೈಲ್ ಅನ್ಬಾಕ್ಸಿಂಗ್ ನಿಮಗೆ ಬೇಕು ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿ. ಆಮೇಲೆ ಯಾವ ಸೆಗ್ಮೆಂಟದು ಯಾವ ಮೊಬೈಲ್ ಕಂಪ್ಯಾರಿಸನ್ ಬೇಕು ಅವನು ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿ. ಸೊ ಥರದ ವಿಡಿಯೋಸ್ ತೊಗೊಂಬರ್ತಾ ಇರ್ತೀವಿ. ಅಪಾರ್ಟ್ ಫ್ರಮ್ ಮೊಬೈಲ್ ಮತ್ತು ಟಿ ವಿ ಆಗಲಿ, ಬೇರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರಲಿ, ಏನೂ ಇರಲಿ, ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಬೇಕಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಕ್ಕೆ ಮರಿಬೇಡ್ರಿ. ಅಂದಾಗ ಈಗಿನ ಕಾಲದಾಗ ಕಾರ್ ಕೂಡ ಒಂದು ಟೆಕ್ನಾಲಜಿ ಆಗೈತಿ. ಸೊ ಕಾರ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಬೇಕಂದ್ರೆ ಅದನ್ನು ಕೂಡ ಹೇಳಿ, ಅದನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಅಂದಂಗೆ ಗಿವ್ ಅವೇ ಬಗ್ಗೆ ಹೇಳಕ್ಕೆ ಮರೆತುಬಿಟ್ಟೆ. ಸೊ ಗಿವ್ ಅವೇಲಿ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಈ ವಿಡಿಯೋ ಲೈಕ್ ಏನು ಇಡೋಣ, 25,000 ಲೈಕ್ಸ್. ಸೊ 25,000 ಲೈಕ್ಸ್ ಆಗಬೇಕು ಫಸ್ಟ್. ಆಮೇಲೆ ನಿಮ್ಮ ಕಮೆಂಟ್ ಇರಲೇಬೇಕು. ಆಮೇಲೆ ಯಾಕಂದ್ರೆ ಕಮೆಂಟಿಂದ ತಾನೇ ನಾನು ಪಿಕ್ ಮಾಡೋದು. ಸೊ ಪಟ ಕಮೆಂಟಿಂದ ಗಿವ್ ಅವೇ ವಿನರ್ಸನ್ನು ಪಿಕ್ ಮಾಡೋಣ. ಆಮೇಲೆ ನೀವು ಈ ವಿಡಿಯೋನ ಅಟ್ಲೀಸ್ಟ್ 3 ಜನಕ್ಕೆ ಶೇರ್ ಮಾಡಬೇಕು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಬೇಕು. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಕಮೆಂಟ್ ಪಿಕ್ಕರ್ ಸೆಲೆಕ್ಟ್ ಮಾಡಿದ್ರು ನಿಮ್ಮನ್ನು ನಾನು ವಿನ್ನರ್ ಆಗಿ ಸೆಲೆಕ್ಟ್ ಮಾಡೋದಿಲ್ಲ.
ಆಲ್ ರೈಟ್ ಸ್ನೇಹಿತರೆ, ಈ ಟೆಕ್ ವಿಡಿಯೋ ಇಲ್ಲಿವರೆಗೂ ನೋಡಿದರೆ ಈ ವಿಡಿಯೋ ಖಂಡಿತ ನಮಗೆ ಇಷ್ಟ ಆಗಿರಲೇಬೇಕು. ಯಾವುದೋ ಒಂದು ಕಾರಣದ ಕೂಡ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮರಿಬೇಡ್ರಿ. ಆಮೇಲೆ ಗಿವ್ಅವೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇದೇ ರೀತಿ ಸುಪ್ರೀಮ್ ಆದ ಟೆಕ್ ವ್ಲಾಗ್ಸ್ ಆಮೇಲೆ ಡೈಲಿ ವ್ಲಾಗ್ಸ್ ಎಲ್ಲ ತೊಗೊಂಡು ಬರ್ತಾ ಇರ್ತೀವಿ. ಟೆಕ್ ಶಾರ್ಟ್ಸ್ ಕೂಡ ತೊಗೊಂಡ್ಬರ್ತಾ ಇರ್ತೀವಿ. ನಾಳೆ ಮಗದೊಂದು ಸುಪ್ರೀಮ್ ಆದ ಟೆಕ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂವಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಮತ್ತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಗುಡ್ ಬೈ.